ವಿದೇಶದಲ್ಲಿ ಕೂತು ಬೆಂಗಳೂರಿನ ಹಣವನ್ನ ಲೂಟಿ ಮಾಡಲಾಗಿದೆ. ದುಬೈ, ಹಾಂಗ್ಕಾಂಗ್, ಚೀನಾದಲ್ಲಿ ಕುಳಿತು ಹ್ಯಾಕಿಂಗ್ ಮಾಡಲಾಗಿದೆ. ಜಸ್ಟ್ 3 ಗಂಟೆಗಳಲ್ಲಿ ಹ್ಯಾಕರ್ಸ್ ತಮ್ಮ ಕೈಚಳಕ ತೋರಿಸಿದ್ದಾರೆ. ಈ ಮೂಲಕ 49 ಕೋಟಿಯನ್ನ ಲೂಟಿ ಮಾಡಿದ್ದಾರೆ. ವಿದೇಶದಲ್ಲೇ ಕೂತು ಬೆಂಗಳೂರಿನಲ್ಲಿ ಹಣವನ್ನ ಲೂಟಿ ಮಾಡಿರುವಂಥದ್ದು. ದುಬೈ, ಹಾಂಗ್ಕಾಂಗ್, ಚೀನಾದಲ್ಲಿ ಕುಳಿತು ಈಗ ಹ್ಯಾಕಿಂಗ್ ಮಾಡಿದ್ದಾರೆ. ವಿಸ್ಡಮ್ ಫೈನಾನ್ಸ್ ಅಕೌಂಟ್ ಹ್ಯಾಕ್ ಮಾಡಿ ಲೂಟಿ ಮಾಡಲಾಗಿದೆ. ವಿಪಿಎನ್ ನೆಟ್ವರ್ಕ್ ಬಳಸಿ 49 ಕೋಟಿ ದೋಚಿದ್ದಾರೆ ಖದೀಮರು. ಸುಮಾರು 653 ನಕಲಿ ಬ್ಯಾಂಕ್ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಇಸ್ಮಾಯಿಲ್ ಅತ್ತರ್, ಸಂಜಯ್ ಪಾಟೀಲ್ ಅನ್ನೋರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಿಂದ ಲ್ಯಾಪ್ಟಾಪ್, ಪೆನ್ ಡ್ರೈವ್ ವಶಕ್ಕೆ ಪಡೆಯಲಾಗಿದೆ. ದುಬೈನಲ್ಲಿ 2, ಹಾಂಗ್ಕಾಂಗ್ನಲ್ಲಿ ಒಬ್ಬನಿರುವಂತಹ ಮಾಹಿತಿ ಮೇರೆಗೆ ಈಗ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆಗಸ್ಟ್ 7ರಂದು ಫೈನಾನ್ಸ್ ಕಂಪನಿ ಅಕೌಂಟ್ ಹ್ಯಾಕ್ ಆಗಿತ್ತು. ಈ ಬಗ್ಗೆ 9ರಂದು ಫೈನಾನ್ಸ್ ಮ್ಯಾನೇಜರ್ ಪ್ರಕಾಶ್ ದೂರನ್ನ ದಾಖಲು ಮಾಡಿದರು. ಸಿಸಿಬಿ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ತನಿಖೆ ಕೈಗೊಂಡಂತಹ ರಾಜ್ಯ ಹಾಗೂ ಹೈದರಾಬಾದ್ನಲ್ಲಿ ಹುಡುಕಾಟವನ್ನು ನಡೆಸಲಾಗಿದೆ. ವಿದೇಶದಲ್ಲಿ ಕುಳಿತು ವಿಪಿಎನ್ ನೆಟ್ವರ್ಕ್ ಬಳಸಿ ಅಕೌಂಟ್ ಹ್ಯಾಕ್ ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಬೇನಾಮಿ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ಬೆಳಕಿಗೆ ಬಂದಿದೆ. ಫೈನಾನ್ಸ್ನ 2 ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿರೋದು ಪತ್ತೆಯಾಗಿದೆ. ಹ್ಯಾಕ್ ಮಾಡುವ ತಂಡದ ಜೊತೆಗೆ ಸಂಬಂಧ ಹೊಂದಿದ್ದಂತಹ ಆರೋಪಿ, ಈಗ ಆ ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ತಂಡದ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ, ಸಾರ್ವಜನಿಕರಿಗೆ ಕಮಿಷನ್ ನೀಡಿ ಹಣ ಡ್ರಾ ಮಾಡ್ತಾ ಇದ್ದ, ಹಣವನ್ನ ಹವಾಲಾ ಮತ್ತು ಕ್ರಿಪ್ಟೋ ಮೂಲಕ ವಿದೇಶಕ್ಕೆ ರವಾನೆ ಮಾಡ್ತಾ ಇದ್ರು. ಆ ಮೂಲಕ ಜನರಿಗೆ ವಂಚನೆ ಮಾಡ್ತಾ ಇದ್ರು. ಫೈನಾನ್ಸ್ ಕಂಪನಿಯ IDFC ಮತ್ತು ಕೋಟಕ್ ಮಹೇಂದ್ರ ಅಕೌಂಟ್ಗೆ ಎಂಟ್ರಿ ಆಗಿತ್ತು. 49 ಕೋಟಿಯನ್ನ ದೋಚಿದ್ದಾರೆ ಖದೀಮರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ಸೈಬರ್ ವಂಚನೆ ಅಂತೂ ದಿನದಿಂದ ದಿನಕ್ಕೆ ವ್ಯಾಪಿಸ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ರು ಕೂಡ ಹೇಗೆ ಇವರು ಹ್ಯಾಕ್ ಮಾಡ್ತಾರೆ? ಇದುವರೆಗೂ ಎಷ್ಟು ಕೋಟಿಯನ್ನ ವಂಚನೆ ಮಾಡಿದ್ದಾರೆ? ಒಂದೇ ಕಡೆ ವಂಚನೆ ಮಾಡಿದಾರಾ ಅಥವಾ ಇವ್ರದ್ದು ಸಬ್ ಬ್ರಾಂಚ್ಗಳೇನಾದರೂ ಇದೆಯಾ? ಪೊಲೀಸರು ಯಾವ ರೀತಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ? ಚೈತ್ರ, ಬೆಂಗಳೂರಿನಲ್ಲಿ ಸೈಬರ್ ಕ್ರೈಮ್ ಚೋರರ ಒಂದು ಹಾವಳಿ ಮಿತಿ ಮೀರ್ತಾ ಇರೋದು. ಅದರಲ್ಲೂ ಈಗ ಏನು ಈ ಒಂದು ಪ್ರಕರಣ ಏನು ದಾಖಲಾಗಿದೆ, ಈ ಒಂದು ಪ್ರಕರಣದಲ್ಲಿ ಫೈನಾನ್ಸ್ ಕಂಪನಿಯ ಒಂದು ಖಾತೆಯನ್ನು ಹ್ಯಾಕ್ ಮಾಡಿ ಅದರಲ್ಲಿದ್ದಂಥ ಸುಮಾರು 49 ಕೋಟಿ ಹಣವನ್ನು ಈಗ ಲೂಟಿ ಮಾಡಿರೋದು ಕೂಡ ಗೊತ್ತಾಗಿದೆ. ಈ ಬಗ್ಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದ್ದು, ಪೊಲೀಸರು ಕೂಡಲೇ ಈ ಒಂದು ಅಕೌಂಟ್ಗಳನ್ನು ಏನು ಫ್ರೀಸ್ ಮಾಡೋ ಮುಖಾಂತರ ಬಗ್ಗೆ ಸುಮಾರು 10 ಕೋಟಿ ಹಣವನ್ನು ಕೂಡ ಈಗ ಸೇವ್ ಮಾಡಿರೋದು. ಆದರೆ ಈ ಒಂದು ಹ್ಯಾಕರ್ಸ್ ಏನಿದ್ರೆ ಇವರು ವಿದೇಶದಲ್ಲಿ ಕುಳಿತು ಈ ಒಂದು ಕಂಪನಿಯ ಒಂದು ಅಕೌಂಟನ್ನು ಹ್ಯಾಕ್ ಮಾಡಿ ಸುಮಾರು 49 ಕೋಟಿಯನ್ನ ಬೇರೆ ಅಂದ್ರೆ ಸುಮಾರು 653 ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿ ಈ ಒಂದು ಲಾಸ್ ಅನ್ನು ಕೂಡ ಈಗ ಮಾಡಿರುವುದು. ಈ ಬಗ್ಗೆ 2 ಆರೋಪಿಗಳನ್ನ ಕೂಡ ಈಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ಏನು ಇಸ್ಮಾಯಿಲ್ ಎಂಬಾತ ಏನಿದ್ದಾನೆ, ಈತ ಒಂದು ಸರ್ವರ್ ಅನ್ನ ಬೇರೆ ಒಂದು ವಿದೇಶಿ ಪ್ರಜೆಗೆ ಒಂದು ಅದನ್ನ ಕೊಟ್ಟಿರ್ತಾನೆ. ಆ ಒಂದು ವಿದೇಶಿ ಪ್ರಜೆಯಿಂದಾಗಿ ಅದು ಹಾಂಗ್ಕಾಂಗ್ಗೆ ತೆರಳುತ್ತೆ. ಹಾಂಗ್ಕಾಂಗ್ ಮುಖಾಂತರವಾಗಿ ಚೈನಾದ ಕೆಲವು ಆರೋಪಿಗಳು ಈ ಒಂದು ಹ್ಯಾಕ್ ಅನ್ನ ಮಾಡಿದ್ರು ಅಂತ ಹೇಳಿ ಈಗ ಕೂಡ ಗೊತ್ತಾಗಿರೋದು. ಸದ್ಯ ಈಗ ಪೊಲೀಸರು ತನಿಖೆಯನ್ನ ದಾಖಲು ಮಾಡಿಕೊಂಡು ಈ ಒಂದು ನಕಲಿ ಖಾತೆಗಳನ್ನು ಪತ್ತೆ ಮಾಡಿದಾಗ ಸುಮಾರು 653 ಖಾತೆಗಳಿಗೆ ಹಣ ಕೂಡ ವರ್ಗಾವಣೆ ಆಗಿದೆ. ಇದರಲ್ಲಿ ಕೆಲವು ಸಾರ್ವಜನಿಕರ ಖಾತೆಗಳು ಕೂಡ ಸಾರ್ವಜನಿಕರ ಒಂದು ಖಾತೆಗಳು ಕೂಡ ಇದ್ದು ಅವರಿಗೆ ಒಂದು ಕಮಿಷನ್ ಅನ್ನು ಕೊಟ್ಟು ಅವರ ಅಕೌಂಟ್ ಅಲ್ಲಿದ್ದಂಥ ಒಂದು ಹಣವನ್ನು ಇವರು ಡ್ರಾ ಮಾಡ್ಕೊಳ್ತಾ ಇದ್ರು ಅಂತೇಳಿ ಕೂಡ ತನಿಖೆಯಿಂದ ಗೊತ್ತಾಗಿರೋದು. ಸದ್ಯ ಈಗಾಗಲೇ ಈ ಎಲ್ಲ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ. ಮತ್ತೆ ಅದರಲ್ಲಿದ್ದಂಥ 10 ಕೋಟಿ ಹಣವನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ಉಳಿದಂಥ 39 ಕೋಟಿ ಹಣ ಏನಿದೆ ಅದನ್ನು ಫ್ರೀಸ್ ಮಾಡುವಂಥ ಸಲುವಾಗಿ ಬೇರೆ ಖಾತೆಗಳನ್ನು ಕೂಡ ಪರಿಶೀಲನೆ ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಚೈತ್ರ.